आप सभी दर्शकों का स्वागत है। मैं हूं आपके साथ मुबीना। ಸ್ವಾಮೀಜಿ ಅವರು ಭಾಳ ನೊಂದ್ಕೊಂಡಿದ್ದಾರೆ. ನೋಡ್ರಿ ಅವನ ಅಂತ್ಯಕಾಲ ಬಂದೈತೆ ಕಾಶ್ಯಪ್ಪನವ್ರದ್ದು. ಯಾವಾಗಲೂ ದೀಪ ಮುಗಿಯೊಂದು ಭಾಳ ಬಗ್ಗ ತೂರಿತಲ್ಲ, ಹಂಗೆ ಮಾಡ್ಲಕತ್ತಾನ ಮಾಡಲಿ. ಇಡೀ ಸಮಾಜ ಅವನ ಹಿಂದಿಲ್ಲ, ಯಾರೂ ಇಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ. ಇಡೀ ಸಮಾಜ ಅವ್ರ ಹಿಂದೆ ಇದೆ. ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ, ಏನು ಕಾಂಗ್ರೆಸ್ನೂ ಅಲ್ಲ, ಬಿ ಜೆ ಪಿನೂ ಅಲ್ಲ, ಜೆ ಡಿ ಎಸ್ ಅಲ್ಲ. ಅವ್ರು ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ. ಇಡೀ ಸಮಾಜ ಅವ್ರ ಹಿಂದೆ, ನಾವು ಎಲ್ಲರೂ ಹಿಂದಿದ್ದೀವಿ. ಅಲ್ಲ, ಯತ್ನಾಳ್ ಅವ್ರ ಹಿಂದೆ ಅಡ್ಡಾಡ್ಲಿಕ್ಕೆ ತೊಂದರೆ ಆಯ್ತಾ ಅಂತವ್ರು ಬರೇ ಯತ್ನಾಳ್ ಅವ್ರ ಬೈಗೆ ಕೂಡ್ತಾರೆ, ಅವ್ರ ಬಗ್ಗೆ ಸಭೆ ಮಾಡ್ತಾರೆ ಅಂತೇಳಿ ಕಾಶಪ್ಪ ಅವ್ರಿಗೆ. ಯತ್ನಾಳ ನಾ ಏನೋ ಅವ್ರ ಕಡೆಯಿಂದ ಉಪಕಾರ ತೊಗೊಂಡಿಲ್ಲ ರೀ. ಯಾವ ಸ್ವಾಮಿಗಳು ಯಾವ ಜಗದ್ಗುರುಗಳ ಕಡೆನೂ ನಾ ತೊಗೊಂಡಿಲ್ಲ. ಯಾವ ಜಗದ್ಗುರುಗಳ ಬಳಿ ಕಾಲು ಮುಗೋದು ನನಗೆ ಮಂತ್ರಿ ಮಾಡಿಸ್ರಪ್ಪ ಅವ್ರ, ನಿಮಗೆ 11 ಲಕ್ಷ ರೂಪಾಯಿ ಪಾದ ಪೂಜೆ ಮಾಡ್ತೀನಿ ಯಾವ ಸ್ವಾಮಿ ಬಳಿ ಹೋಗೋದು ಇಲ್ಲ. ಭಾಳ ಸ್ವಾಮಿಗಳು ಕಾಲು ಮುಗಿದು ಭಾಳ ಕಡಿಮೆನ. ಭಾಳ ಆದ್ರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರ ಅಪ್ಪರು ಕೆಲವೊಂದು ಮಂದಿ ಅದಾರ, ಅವ್ರಿಗೆ ಅಟ್ಟೆ ಕಾಲು ಮುಗಿತೀನಿ. ಅದು ಯಾಕೆ ನಿಮ್ಗೆ ಎಲ್ಲರಿಗೂ ಕಾಲು ಮುಗಿಯೋ ಮಗನೂ ಅಲ್ಲ ಅವ. ಹಂಗೆ ಅವ ಏನದ, ನೀವು ಯಾಕೆ ಇಟ್ಟಿದಾರೋ ಅವ್ನು ಹೈಲೈಟ್ ಮಾಡಕತ್ತಿರೋ ಗೊತ್ತಿಲ್ಲ. ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ಹೀರೋ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ನಿಮ್ಮ ಟಿ ಆರ್ ಪಿ ಸಲುವಾಗಿ ಅಂತ ಲೋಪರ್ಗಳನ್ನೆಲ್ಲ ನೀವು ಮಾಡಬಾರ್ದು. ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ. ಏನಾರೇ ಅದು ವಿಭೂತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ. ಅದು ವಿಭೂತಿ ಅಂದ್ರೆ ಎದಕ್ಕೆ? ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರನ್ನು? ನಾನು ಹಚ್ಕೋತೀನಿ ದಿನ ವಿಭೂತಿ. ನಾನು ಗೋಶಾಲ ನಾನೇ ಸ್ವತಃ ವಿಭೂತಿ ತಯಾರು ಮಾಡಿದ್ದೀನಿ, ನಾನು ಹಚ್ಕೋತೀನಿ. ಕಣ್ಣಿಗೆ ಕಾಣಿಸ್ಬಾರ್ದು ಅದು ವಿಭೂತಿ, ಕಣ್ಣಿಗೆ ಕಾಣಿಸ್ಬಾರ್ದು. ಅದು ನಿಜವಾದ ವಿಭೂತಿ. ಕಣ್ಣಿಗೆ ಹಾಕ್ತಾರೆ ಆಯಿಲ್ ಪೇಂಟ್ನಾಗ, ಅದು ನಕಲಿ. ಈ ಬಸವಣ್ಣ ತತ್ವ ಕೆಲವೊಂದು ಮಂದಿ ಹೇಳಲ್ಲ ಪುಟ್ರದಾರಲ್ಲ, ಅವರು ಹಾಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ. ಮುಂಜಾನೆ ಕತ್ರಿ ಕೆಲಸ ಮಾಡ್ತಾರೆ. ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಿಲಕತ್ತಾರೆ. ಅವರು ಬಸವಣ್ಣನ ತೊಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ. ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಇಟ್ಕೊಂಡು ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ. ಒಂದು ವಚನ ತೋರಿಸಿ ನಿಮ್ಗೆ 10 ಲಕ್ಷ 1,000 ರೂಪಾಯಿ ಕೊಡ್ತೀನಿ. ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದರು, ಸನಾತನ ಧರ್ಮಕ್ಕೂ ಬೈದರು. ಮೂಢನಂಬಿಕೆಗಳೇನದಾವ ಅದ್ರ ಬಗ್ಗೆ ಅವ್ರು ಹೇಳ್ಯಾರ. ಹಿಂಗಿರ್ಬಾರ್ದಪ್ಪ, ಹಿಂಗೆ. ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ. ಸ್ವತಃ ಬಸವಣ್ಣ ಬ್ರಾಹ್ಮಣರು ಇರೋದಲ್ಲ. ಬ್ರಾಹ್ಮಣರ ಮಾಡಿ ಕುಲಕರ್ಣಿ ಮನೆಗೆ ಹುಟ್ಟ್ಯಾರಲ್ಲ ಬಸವಣ್ಣ. ಹಾಂ, ಹೌದಲ್ರಿ? ಕುಲಕರ್ಣಿ ನೀವೇ ಅವ್ರ ಜನ್ಮದಾತರಿದ್ದೀರಿ. ಹಾಂ, ಅವ್ರು ಬ್ರಾಹ್ಮಣರಿಗೆ ಬೈತಾರೆ. ಬ್ರಾಹ್ಮಣ ಸಮುದಾಯ ಬಂದಂಥ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು, ಒಂದು ಸರಳ ಧರ್ಮ ಕೊಡಬೇಕಂತ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡೋದನ್ನ ಹೊರತು ಬಸವಣ್ಣನ ನಾವು ಸಮಾಜ ಸುಧಾರಕದ ಕರಿತೀವಿ. ನೀವು ಒಯ್ದು ಅವನ್ನ ಒಂದು ಪೇಟೆಂಟ್ ಮಾಡ್ಕೊಂಡು ಬಿಟ್ರಿ. ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವ್ರದ್ದೇ ಹಂಗೆ ಮಾಡ್ಕೊಂಡಾರ. ಏನೇನೇನೋ ಬರೀತಾರೆ. ಲಗ್ನದ ಅಕ್ಕಿ ಕಾಳು ಹಾಕ್ಬಿಡತ್ತಾರೆ. ಬಸವಣ್ಣ ಹೇಳ್ಯಾನ ಎಲ್ಲಿಯೂ ಅಕ್ಕಿ ಕಾಳು ಹಾಕ್ಬಿಡತ್ತೆ. ಇವರೇ ಬಸ್ತಾರೆ. ಒಂದರ ತೋರಿಸ್ತಾರೆ. ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಬೈದಿದ್ದ ಏನಾರ ಐತೇನು? ಇಲ್ಲ. ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮನಾಥ ಯಾಕಂದ? ಈಶ್ವರನ ಎಲ್ಲ ಸಂಗಮನಾಥ ಅಂದ್ರವ ನಾಸ್ತಿಕ ಅಲ್ಲ ಬಸವಣ್ಣ, ಆಸ್ತಿಕ. ಈ ಕಳ್ಳನ ಮಕ್ಕಳು ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ ಲೀಡ್ರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ. ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರಪ್ಪ ಅಂದ್ರೆ ಬಸವಣ್ಣನ. ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಕಮ್ಯುನಿಸ್ಟ. ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬೈಯುವಂಥ ಒಂದು ಗ್ಯಾಂಗ್ ಏನೈತಲ್ಲ, ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಕತ್ತಾರೆ. ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ. ಬಸವಣ್ಣನ ಹೆಸರು ಹೇಳ್ಕೊಂಡು ಅವ್ರದ್ದೊಂದು ಉದ್ಯೋಗ. ಅದಕ್ಕೆ ನಾ ಹೇಳ್ತೀನಿ, ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡ್ರಿ. ಇವತ್ತು 2D ಮಾಡಿಸಿದ್ವಿ ನಾವು ಇಟ್ಟೆಲ್ಲ ಹೋರಾಟ ಮಾಡಿ. ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ 2D ಒಳಗೆ ಯಾರ್ಯಾರು ಅದಾರ? ಇಡೀ ಲಿಂಗಾಯತರು ಎಲ್ಲರೂ ಅದಾರ, ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವರು ಅದಾರ. ಇಷ್ಟು ಸಮುದಾಯ ಕೂಡಿ 2D 7% ಕೊಟ್ಟಾರಿ. ಈ ಎಲ್ಲ ಬರೀ ಲಿಂಗಾಯತರಿಗೆ ಪಂಚಮಸಾಲಿ ಕೊಟ್ಟಿಲ್ಲ. ಅದು ಯಾರು ಹೋರಾಟದ ಫಲ? ಕೂಡಲ ಸಂಗಮ ಸ್ವಾಮಿಗಳು ಹೋರಾಟ. ಲಿಂಗಾಯತೊಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ, ಅವ್ರಿಗೆ ಮೀಸಲಾತಿ ಇರಲಿಲ್ಲ, ಜೈನ ಸಮಾಜಕ್ಕೆ ಇರಲಿಲ್ಲ. ಈ 2D ಒಳಗೆ ನಾವು ಹಾಕೀವಿ. ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರು ಅಟ್ಟೆ ಅಲ್ಲ, ಅಲ್ಲಿ ಜೈನರು ಅದಾರ, ಕ್ರಿಶ್ಚಿಯನ್ರು ಅದಾರ, ಅಲ್ಲಿ ಪಾರ್ಸಿಗಳು ಅದಾರ, ಬೌದ್ಧರು ಅದಾರ. ಮೈನಾರಿಟಿ ಅಂದ್ಕೊಳ್ಳೇನೆ ಅವ್ರ ಮುಸ್ಲಿಮ್ ಅಟ್ಟೆ ಅಲ್ಲ, ಬರೀ ಅವ್ರಿಗೆ ಅಟ್ಟೆ ಅನುದಾನ. ಅದಕ್ಕೆ ನಾವು ವಿಧಾನಸಭೆ ಜಗಳ ಆಗಿದ್ದು. ನಮ್ಗೆ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗೆದಿದ್ರು. ಏನು ಎಲ್ಲ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ, ಅದು 80% ಮುಸ್ಲಿಮ್ರು, 10% ಕ್ರಿಶ್ಚಿಯನ್ರು,
10%ನಾಗ ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ಅದನ್ನೇ ನಾನು ನೀ ಹೆಂಗೆ ತೆಗಿಲಾಕ ಬರ್ತದೆ. ನೀ ಯಾರು ಮೊದಲ ಅಲ್ಪಸಂಖ್ಯಾತರೊಳಗೆ ಅರ್ಜಿ ಕೊಡ್ತಾರ ಅವರಿಗೆ ಕೊಡ್ಬೇಕು. ನೀ ಈಗ 90% 80% ಮಾಡಿ ನಿಂಗೆ ಅಧಿಕಾರಲಿಂದ ಜಗಳ ತೆಗೆದ ಮ್ಯಾಗ ಅವತ್ತು ಆ ಸರ್ಕ್ಯುಲರ್ ತಗೊಂಡ್ರು. ನಿಮ್ಗೆ ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇದ್ದರು. ನಾ ಕೇಳಿದೆ, ನೀವೇ ಜೈನ್ ಇದ್ದೀರಿ, ಈ ಸರ್ಕ್ಯುಲರ್ ಹೆಂಗೆ ತೆಗೆದು ಏನು ಮಾಡೋದು ಸರ್? ಮಂತ್ರಿಗಳು ಹೇಳಿದ್ರು. ಮಂತ್ರಿ ಬೇಕಾದ ಹೇಳ್ತಾರೆ, ನಿಮ್ಮ ಕಾನೂನು ಅವತ್ತೇ ಅದನ್ನು ಸರ್ಕ್ಯುಲರ್ ವಾಪಸ್ ತೊಗೊಂಡ್ರು. ನಮ್ಮದಲ್ಲಿ ಒಂದು ಜೈನ ಮಂದಿರ ಐತಿ ಬಿಜಾಪುರನಾಗ, ಮುಳ್ಳಕ್ಷಿಯೊಳಗೆ, ಭಾಳ ಪುರಾತನ ಐತಿ. ಇಲ್ಲ ರೀ ಏನೋ ತಪ್ಪಾಗಿದೆ ಯತ್ನಾಳ್ ಸಾಹೇಬ್ರೆ, ನೀವು ಯಾವುದಾದ್ರೂ ಹೇಳ್ರಿ ಅಲ್ಪಸಂಖ್ಯಾತ, ಆ ಜೈನ ಮಂದಿರಕ್ಕೆ 50 ಲಕ್ಷ ಕೊಡು ಅಂದ್ರೆ ಕೊಟ್ಟಾಗಿ ಜಮೀರ್ ಅಹಮದ್ ಖಾನ್. ಸರಿ, ಮೊನ್ನೆ ಒಂದು 10 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಒಳಗೆ ಎಲ್ಲೆಲ್ಲಿ 20 ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡ್ಯಾರ ಯಾರೋ ಜಮೀರ್ ಅಹಮದ್ ಖಾನ್. ಅದ್ರಾಗ ಅಲ್ಪಸಂಖ್ಯಾತರು ಮುಸ್ಲಿಮರ ಕಾಲನ್ಯಾಗೂ ಹಾಕೀವಿ, ಜೈನರ ಕಾಲನ್ಯಾಗೂ ಹಾಕೀವಿ, ಕ್ರಿಶ್ಚಿಯನ್ ಕಾಲನ್ಯಾಗ ಎಲ್ಲ ಅಲ್ಪಸಂಖ್ಯಾತರ ಫಂಡ್ ಏನೈತಲ್ಲ. ಮೊನ್ನೆ ನಾ ಇಲ್ಲಿ ರಹೀಮ್ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ. ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ. ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು. ಇವಕ್ಕೆಲ್ಲ ಮರಾಠ ಒಂದು ಬಿಟ್ಟಿದ್ದೆ. ಜೈನ, ಮರಾಠ, ಕ್ರಿಶ್ಚಿಯನ್ನು, ವೀರಶೈವ ಲಿಂಗಾಯತರು 2A ಅಂತ ಯಾವ ಲಿಂಗಾಯತರು ಉಳಿದಾರಲ್ಲ ಅವನ್ನೆಲ್ಲ ಸೇರಿಸಿ 2DA ಕೊಟ್ಟಾರ. ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ, ಅದಾದ್ಮ್ಯಾಗ ಈ ಸರ್ಕಾರ ಜಕ್ಕಸ್ತು ಮಾಡಬೇಕಾಗ್ತದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।